ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೆ ನಾನು ಮತ್ತೊಂದು ದಿನದಿಂದ ಸ್ವಾಗತವನ್ನು ಬಯಸ್ತೇನೆ. ಈ ಶ್ರಮೆ ಮರಣ ದಿನಗಳಲ್ಲಿ ನಾವು ಆತನ ಶ್ರಮೆಯ ಕುರಿತಾಗಿ, ಆತನು ಶಿಲುಬೆಯ ಮೇಲೆ ಏರುವುದಕ್ಕಿಂತ ಮುಂಚಿತವಾಗಿ ಆತನು ಪಟ್ಟಿರ್ತಕ್ಕಂಥ ಶ್ರಮ, ಅನುಭವಿಸಿರ್ತಕ್ಕಂತಹ ನೋವಿನ ಕುರಿತಾಗಿ, ಆತನು ಅನುಭವಿಸಿರ್ತಕ್ಕಂಥ ಅಪಹಾಸ್ಯದ ಕುರಿತಾಗಿ, ಆತನ ಪೆಟ್ಟಿನ ಕುರಿತಾಗಿ ನಾವು ಒಂದೊಂದಾಗಿ ನಾವು ವಾರದಿಂದ ವಾರಕ್ಕೆ ನಾವು ಧ್ಯಾನವನ್ನು ಮಾಡ್ತಾ ಇದ್ದೇವೆ. ಈ ಒಂದು ದಿನದಲ್ಲಿ ನೋಡುವಾಗ ನಾವು ಆತನ ಕೈಗಳಿಗೆ ಮೊಳೆಗಳು ಎಂಬುದಾಗಿ ನಾವು ಧ್ಯಾನವನ್ನು ಮಾಡಬೇಕು. ಆತನ ಕೈಗಳಿಗೆ ಮೊಳೆಯನ್ನ ಹುಡಿದಿದ್ದನ ವಿಷಯವಾಗಿ ಈ ಒಂದು ದಿನದಲ್ಲಿ ನಾವು ಅದನ್ನ ಧ್ಯಾನವನ್ನು ಮಾಡಲಿದ್ದೇವೆ. ಅದರ ಕುರಿತಾಗಿ ನಾವು ಈ ಒಂದು ದಿನದಲ್ಲಿ ಆತನ ಕೈಗಳಿಗೆ ಮೊಳೆಯಿಂದ ಆತನು ಆ ಶಿಲುಬೆಯ ಮೇಲೆ ನೇತಾಕಲ್ಪಟ್ಟಿದ್ದನು, ಶಿಲುಬೆಯ ಮೇಲೆ ಆತನು ಜಡಿಯಲ್ಪಟ್ಟನು ಎಂಬುದ ವಿಷಯದಲ್ಲಿ ನಾವು ಈ ಒಂದು ದಿನದಲ್ಲಿ ನಾವು ಧ್ಯಾನವನ್ನು ಮಾಡಲಿದ್ದೇವೆ. ಈ ಮೊಳೆಗಳು ಅನ್ನುವಾಗ ಅದು ಬಹಳ ಒಂದು ಹೆವಿಯಿಂದ ಮಾಡಲ್ಪಟ್ಟಿದ್ದಾಗಿರ್ತೇವೆ. ಅದು ಪ್ರಾಪರ್ಲಿ ಆಗಿ ನಾವು ಅದನ್ನ ಪ್ರಾಬಬ್ಲಿ ಮೇ ಬಿ ಸ್ಕ್ವಾಡ್ ಟೈಪ್ ಅಲ್ಲಿ ಆ ಒಂದು ಮೊಳೆಯನ್ನ ಇತ್ತಿ ಎಂಬುದಾಗಿರ್ತೇವೆ. ಇದನ್ನು ಐರನ್ ಮೆಟಲ್ ಸುಮಾರು 7 to 9 ಇಂಚ್ ವರೆಗೆ 7 to 9 ಇಂಚ್ ಅದು ಲಾಂಗ್ ಆಗಿತ್ತು. ಆತನ ಕೈಗಳಿಗೆ ಹುಡುಕಿರ್ತಕ್ಕಂತಹ ಮೊಳೆಯು ಸುಮಾರು 7 to 9 ಇಂಚಿನವರೆಗೆ ಅದು ಉದ್ದವಾಗಿತ್ತು. ಆ ಒಂದು ಮೊಳೆಗಳನ್ನ ಹುಡುಗುವಾಗ ಈ ಕೈಯಲ್ಲಿರ್ತಕ್ಕಂತಹ ಆ ಒಂದು ಕೈಗಳಿಗೆ ಮೊಳೆಯನ್ನು ಹುಡಿದು ನೇತಾಕಿರುವಾಗ ಅದು ಕಂಪ್ಲೀಟ್ ವೇಟ್ ಅನ್ನ ತಗೊಳ್ತಾರೆ. ಯೇಸು ಕ್ರಿಸ್ತನ ಆತನ ದೇಹವನ್ನ ಕೈಯಲ್ಲಿ ಮೊಳೆಯನ್ನ ಹುಡಿದು ಆತನನ್ನ ನೇತಾಕಿರುವಾಗ ಆ ಒಂದು ಹುಡಿದಿರ್ತಕ್ಕಂತಹ ಕೈಯಲ್ಲಿ ಆ ಬಾಡಿಯ ಒಂದು ವೇಟ್ ಅನ್ನ ತಗೊಳ್ಬೇಕಾಗ್ತದೆ. ಒಂದು ವೇಳೆ ಇದನ್ನು ನಾವು ನೋಡುವಾಗ ಸುಮಾರು ಈ ಒಂದು ಹುಡಿದಿರ್ತಕ್ಕಂತಹ ಕೈಗಳಲ್ಲಿ ಒಂದು ಸ್ಮಾಲ್ ಆದಂತಹ ಸುಮಾರು 8 ಒಂದು ಬೋನ್ಸ್ಗಳಿದೆ. ಆ ಒಂದು ಬೋನ್ಸ್ಗಳ ಮಧ್ಯದಲ್ಲಿ ಹುಡಿದಿದ್ದಾರೆ. ಒಂದು ವೇಳೆ ಹುಡಿಯುವುದರಲ್ಲಿ ಏನಾದ್ರೂ ಆದ್ರೆ ಈ ಒಂದು ಕೈಯ ಒಂದು ಫಿಂಗರ್ಸ್ ಗಳ ಕಿತ್ತು ಬಂದಿರ್ತದೆ, ಹೊರಗೋಗ್ತಿರ್ತದೆ ಕಂಪ್ಲೀಟ್. ಈ ಕಂಪ್ಲೀಟ್ ಬಾಡಿಯಲ್ಲಿ ಆತನನ್ನ ನೇತಾಕಿರುವಾಗ ಈ 2 ಕೈಗಳಿಗೆ ಮೊಳೆಯನ್ನು ಹುಡಿದಿರುವಾಗ ಈ ಒಂದು ಕೈಗಳಿಗೆ ಮೊಳೆಯನ್ನು ಹುಡಿದು ಕಂಪ್ಲೀಟ್ ಬಾಡಿ ವೇಟ್ ಒಂದು ವೇಳೆ ಬಾಡಿ ವೇಟ್ ಸಪೋರ್ಟ್ ಮಾಡಿರುವಾಗಲೇ ಈ ಕೈಗಳನ್ನ ಹರಿದು ಹೋಗ್ತಿದ್ದಾನೆ. ಆದ್ರೆ ಆತನು ನನಗಾಗಿ ನಿನಗಾಗಿ ಈ ಒಂದು ಆತನ ಕೈಗಳಿಗೆ ಮೊಳೆಗೆಲ್ಲ ಹುಡಿದುಕೊಂಡು ಆತನ ನೇತಾಕ ಆತನ ಬಾಡಿಯನ್ನು ಆತನಿಗೆ ಸಪೋರ್ಟ್ ಮಾಡಬೇಕು. ಆತನ ಕೈಗಳಿಗೆ ಮೊಳೆಗಳನ್ನು ಹುಡುಗುವಾಗ ಆ ಒಂದು ಮೊಳೆಗಳನ್ನು ಕಣ್ಣಿನ ಹುಡುಗುವಾಗ ನರಗಳಲ್ಲಿರ್ತಕ್ಕಂಥ ಬೋನ್ಗಳ ಮಧ್ಯದಲ್ಲಿ ಹೋದಾಗ ರಕ್ತವೆಲ್ಲ ಹರಿದು ಹೋಗ್ತಾ ಇದೆ. ಎಷ್ಟು ಪೇನ್ ಆಗಿರಬಹುದು. ಆತನಿಗೆ ಶಿಲುಬೆಯ ಮೇಲೆ ಆತನ ಕೈಗಳಿಗೆ ಇಟ್ಟು ಮೊಳೆಗಳನ್ನ ಹುಡಿಯುವಾಗ ಎಷ್ಟು ಪೇನ್ ಆಗಿರಬಹುದು. ಎಷ್ಟೊಂದು ಪೇನನ್ನು ಆತನ ಅನುಭವಿಸಿದ. ಆತನ ಒಂದು ಕೈಗಳಿಗೆ ಆತನ ಕೈಗೆ ಒಂದು ಕೈಗೆ ಮಳೆಯನ್ನು ಹುಡುಗ ಟೈಟ್ ಆಗಿ ಎಳೆದು ಮತ್ತು ಈಚಿನ ಕೈ ಹೊಡೆದ್ರೆ ಹೆಂಗಾಗುತ್ತೆ? ಇದನ್ನು ಹರಿದು ಬರುವಂತ ಒಂದು ಚಾನ್ಸಸ್ ಇದೆ. ಒಂದೊಂದು ಪೆಟ್ಟನ್ನ ಆ ಒಂದು ಮಳೆಯನ್ನ ಆತನ ಕೈಯ ಮೇಲೆ ಇಟ್ಟು ಒಂದೊಂದು ಪೆಟ್ಟನ್ನ ಹುಡುಗುವಾಗ ರಕ್ತವು ಎಷ್ಟು ಚಿಮ್ಮಿರಬಹುದು, ಆ ರಕ್ತವು ಎಷ್ಟು ಹರಿದಿರಬಹುದು. ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಇಮ್ಯಾಜಿನ್ ಮಾಡಿ ಎಷ್ಟನ್ನ ನಮಗೊಂದು ಸ್ವಲ್ಪ ಒಂದು ಮಳೆ ಹುಡಿದಿರುವಾಗ ಎಷ್ಟು ನೋವಾಗುತ್ತೆ. ಎಷ್ಟು ನೋವಾಗುತ್ತೆ ಒಂದು ಸ್ವಲ್ಪ ಚುಚ್ಚಿದ್ರೆ. ಯೇಸು ಕ್ರಿಸ್ತನನ್ನ ಸುಮಾರು 7 to 9 ಇಂಚಸ್ ಐರನ್ ಒಂದು ಕಬ್ಬಿಣದ ಒಂದು ಮೊಳೆಯನ್ನ ಆತನ ಕೈಯಲ್ಲಿ ಗನ್ನಿಂದ ಹುಡುಗುವಾಗ ಆತನಿಗೆ ಆಗಿರುವಂತಹ ನೋವು ಎಷ್ಟು. ನಾನು ನೀವು ಈ ಒಂದು ದಿನದಲ್ಲಿ ಅದನ್ನು ಜ್ಞಾಪಕವನ್ನು ಮಾಡಬೇಕು. ಯಾಕೆ ಆತನು ಈ ಒಂದು ಹಿಂಸೆಯನ್ನು ತಾಳಬೇಕಾಗಿತ್ತು? ಯಾಕೆ ಆತನು ಆ ಒಂದು ಕೈಯಿಂದ ಮೊಳೆಗಳಿಂದ ಆತನು ಜಡಿಸಬೇಕು? ನಾನು ನೀನು ರಕ್ಷಿಸಲ್ಪಡಬೇಕು, ನಾನು ನೀನು ಪರಿಶುದ್ಧನಾಗಿ ಜೀವಿಸಬೇಕು. ಅನೇಕರು ಆತನ ಕೈಗಳಿಗೆ ಆ ಮೊಳೆಯನ್ನು ಹುರಿಯುವಂಥದ್ದನ್ನು ನೋಡ್ತಾ ಇದ್ದಾರೆ.
ಅನೇಕರು ಆತನ ಕೈಗಳಿಗೆ ಮೊಳೆಗಳನ್ನು ಹುಡಿದಾಗ ರಕ್ತವನ್ನು ಹರಿದು ಬರುವುದನ್ನು ನೋಡ್ತಾ ಇದ್ರು. ಅನೇಕರು ಕೈಗಳಿಂದ ಆತನಿಗೆ ಮೊಳೆಗಳಿಂದ ಹುಡಿದು ಆತನಿಗೆ ನೇತಾಕಲ್ಪಟ್ಟಿರುವಾಗ ಆವಾಗಲೂ ಸಹ ಅನೇಕರು ಜನರು ಬಂದು ನೋಡ್ತಾ ಇದ್ದಾರೆ. ಅನೇಕರು ನೋಡಿದ ಹಾಗೆ ನಾನು ನೀನು ಸಹ ಆತನನ್ನ ನೋಡಿ ಹೋಗ್ತಾ ಇದ್ದೇನೆ. ಅನೇಕರು ನೋಡಿದ ಹಾಗೆ ನಾನು ನೀನು ಸಹ ಆತನ ಕೈಯಲ್ಲಿ ಹರಿಯುವಂತ ರಕ್ತವನ್ನು ನೋಡಿ ಹೋಗ್ತಾ ಇದ್ದಾನೆ. ಅನೇಕರು ನೋಡಿದ ಹಾಗೆ ಆತನ ಕೈಗಳಿಗೆ ಸುಮಾರು 7 ರಿಂದ 9 ಇಂಚು ಮಳೆಗಳನ್ನ ಗನ್ನಿಂದ ಒಂದೊಂದು ಪೆಟ್ಟು ಹುಡಿಯುವುದನ್ನು ನಾವು ನೋಡಿದ ಹಾಗೆ ಇವನ ದಿನದಲ್ಲಿ ನಾನು ನೀನು ಆತನ ಪಟ್ಟಿರತಕ್ಕಂಥ ಶ್ರಮವನ್ನ ಕೇಳಿ ಹೋಗ್ತಾ ಇದ್ದಾನೆ. ಆತನು ಪಟ್ಟಿರತಕ್ಕಂಥ ಶ್ರಮವನ್ನ ಆತನು ಅನುಭವಿಸಿರ್ತಕ್ಕಂಥ ನೋವಿಗೆ ನಾನು ನೀನು ಪ್ರತಿಕ್ರಿಯಿಸ್ತೇನೆ. ಅನೇಕರು ಆತನನ್ನು ನೋಡಿ ನೀವು ಸಹ ಆತನನ್ನು ನೋಡಿ ಈ ಒಂದು ದಿನದಲ್ಲಿ ಆತನ ವಿಷಯವಾಗಿ ನೀನು ಕೇಳಿ ನೋಡಿ ನೀನು ಹೋಗ್ತಾ ಇದ್ದೀವಿ. ಕೀರ್ತನೆಗಾರನು ಹೇಳುವಂತ ರೀತಿಯಲ್ಲಿ 22ನೇ ಅಧ್ಯಾಯ 16 ರಿಂದ 18ರಲ್ಲಿ ನೋಡುವಾಗ, ನಾಯಿಗಳು ನನ್ನನ್ನು ಸುತ್ತಿಕೊಂಡಿವೆ, ದುಷ್ಟರ ಗುಂಪು ನನ್ನನ್ನು ಆವರಿಸಿಕೊಂಡಿದೆ, ನನ್ನ ಕೈಕಾಲುಗಳಿಗೆ ತಿವಿದಿದ್ದಾರೆ ಎಂಬುದಾಗಿದೆ. ಆತನ ಕೈಗಳಿಗೆ ತಿವಿದಿದ್ದಾರೆ. ಯಾಕೆ ಗೊತ್ತಾಗ ನಾನು ನೀವು ಕೈಗಳಿಂದ ಎಷ್ಟು ಪಾಪಗಳನ್ನು ಮಾಡಿ ನೀವು ಆ ಕೈಗಳಿಂದ ಮಾಡಿದ ಪಾಪಗಳ ಕ್ಷಮಾಪಣೆಗಾಗಿ ಆತನು ಆ ದಿನದಂದು ಕ್ರೂಜೆ ಮೇಲೆ ತನ್ನ ಕೈಗಳಿಗೆ ಮೊಳೆಯಿಂದ ಜಡಿಯಲ್ಪಟ್ಟನೆಂಬುದಾಗಿ ಮಾಡ್ತೇವೆ. ಮೊಳೆಯಿಂದ ಆತನು ನೇತಾಕಲ್ಪಟ್ಟನೆಂಬುದಾಗಿ. ನನ್ನ ಎಲುಬುಗಳನ್ನೆಲ್ಲ ಎಣಿಸುವುದಕ್ಕಾಗುವುದು ಅವರು ನನ್ನನ್ನು ನೋಡಿ ಹಿಗ್ಗುತ್ತಾರೆ. ಆತನ ದೇಹದಲ್ಲಿರ್ತಕ್ಕಂತಹ ರಕ್ತವನ್ನೆಲ್ಲ ಹೋಗಿ ಆತನ ದೇಹದ ಮೇಲಿರ್ತಕ್ಕಂತಹ ಮಾಂಸವನ್ನೆಲ್ಲ ಹೋಗಿ ಆತನ ಎಲುಬುಗಳನ್ನ ಎಣಿಸುವಂತಹ ಸ್ಥಿತಿಗೆ ಆತನು ಬಂದಿರುತ್ತಿದ್ದ. ಕೊರಡೆಗಳಿಂದ ಹೊದಿಸಿದರು. ಆತನ ಮುಳ್ಳಿನ ಮೇಲೆ ಕಿರೀಟವನ್ನು ಹಾಕಿದರು. ಆತನ ರಕ್ತವನ್ನ ಹರಿತಾ ಇದೆ ದೇಹದ ಮೇಲೆ. ಮುಳ್ಳಿನ ಕಿರೀಟದಿಂದ ರಕ್ತವನ್ನು ಹರಿತಾ ಇದೆ. ಕೋಡೆಗಳಿಂದ ಹುಡಿಸಿದ್ರಿಂದ ಆತನ ದೇಹದಲ್ಲೆಲ್ಲ ರಕ್ತವನ್ನು ಹರಿತಾ ಇದೆ. ಈ ಒಂದು ಸಮಯದಲ್ಲಿ ಆತನಿಗೆ ಶಿಲುಬೆಯ ಮೇಲೆ ತೆಗೆದುಕೊಂಡು ಬಂದು ಆತನ ಕೈಗಳಿಗೆ ಮೊಳೆಯನ್ನ ಜಡಿತಾ ಇದೆ. ಒಂದೊಂದು ಪೆಟ್ಟನ್ನ ಅವರು ಒಂದು ಮೊಳೆಯನ್ನ ಇಟ್ಟು ಕೈ ಮೇಲೆ ಗನ್ನಿಂದ ಹಾಕುವಾಗ ಆತನಿಗೆ ಹುಡಿಯುವಾಗ ಒಂದೊಂದು ಪೆಟ್ಟು ಹುಡಿಯುವಾಗ ಎಷ್ಟು ನೋವಾಗ್ತಿತ್ತು ಗೊತ್ತಾ? ಎಷ್ಟು ನೋವನ್ನು ಆತನ ಅನುಭವಿಸಿದ. ಯಾಕೆ ಗೊತ್ತಾ? ನಾನು ನೀನು ಆತನ ನಿತ್ಯ ಜೀವದಲ್ಲಿ ಸೇರಬೇಕೆಂಬುದಾಗಿ, ನಾನು ನೀನು ನರಕದಿಂದ ಸಂಪೂರ್ಣವಾಗಿ ರಕ್ಷಿಸಲ್ಪಡಬೇಕೆಂಬುದಾಗಿ, ನಾನು ನೀನು ನರಕದಿಂದ ಮರೆಯಾಗಿ ನಿತ್ಯ ಜೀವದ ಕಡೆಗೆ ಹೋಗಬೇಕು. ಹಲ್ಲೆಲೂಯಾ. ನಾನು ನೀನು ಈ ಒಂದು ದಿನದಲ್ಲಿ ಆತನು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ಯೆಶಾಯ 53:5ರಲ್ಲಿ ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸೂಕ್ಷೆಯನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಎಂಬುದಾಗಿ. ಅವನ ಭಾಷಣಗಳಿಗೆ ಗುಣವಾಯಿತು. ನಮ್ಮ ದ್ರೋಹಗಳು ನಮ್ಮ ಅಪರಾಧಗಳು ನಾವು ನೀನು ಸೂಕ್ಷ್ಮವಾಗಿರಬೇಕೆಂಬುದಾಗಿ ಆತನು ಶಿಲುಬೆಯ ಮೇಲೆ ತನ್ನ ಕೈಗಳಿಗೆ ಮುಳ್ಳಿಂದ ಆತನು ತನ್ನ ಕೈಗಳಿಗೆ ಮಳೆಗಳಿಂದ ಆತನು ಜಡಿಯಲ್ಪಟ್ಟನು ಎಂಬುದಾಗಿ. ಈ ಕೈಗಳನ್ನು ನೋಡುವಾಗ ಈ ಕೈಗಳಿಂದ ನಾವು ಅನೇಕ ಸೈನ್ಸ್ಗಳನ್ನು ಮಾಡುತ್ತೇವೆ. ಈ ಕೈಗಳಿಂದ ಆತನ ತನ್ನ ಕೈಗಳಿಂದ ಅನೇಕ ರೋಗಿಗಳನ್ನ ಆತನು ಬಿಡಿಸಿದನು. ಯೆಶಾಯ ಬರೆದ 55:2ರಲ್ಲಿ ನೋಡುವಾಗ, ನನ್ನನ್ನು ತೊರೆದು ಮನಸ್ಸು ಬಂದು ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದಿದೆ ಎಂಬುದಾಗಿ. ಆತನು ನಿನ್ನನ್ನ ಆತನು ಕೈ ಚಾಚಿ ಕರೀತಾ ಇದ್ದಾನೆ. ಮಗಳೇ ನೀನು ನನ್ನ ಸನ್ನಿಧಾನದಲ್ಲಿ ಬಾರದೆ ಇರತಕ್ಕಂತಹ ದಿನಗಳು ಎಷ್ಟೋ ಆಗಿವೆ, ನೀನು ನನ್ನ ಸನ್ನಿಧಾನದಲ್ಲಿ ಬಾ ಎಂಬುದಾಗಿ ಆತನು ಕೈ ಚಾಚಿ ಕರೆಯುವಾಗ ನೀನು ಆತನ ಸನ್ನಿಧಾನದಲ್ಲಿ ಆತನನ್ನ ತೊರೆದು ಹೋಗ್ತಾ ಇದ್ದಾರೆ. ಮನಸ್ಸು ಬಂದ ಹಾಗೆ ಜೀವಿಸ್ತಾ ಇದೆಯಾ? ದುರ್ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಆತನು ನಿನಗಾಗಿ ದಿನವೆಲ್ಲ ಕೈ ಚಾಚಿ ಕರೀತಾ ಇದೆ. ಆ ಕೈ ಚಾಚಿ ಕರೆದಂತಹ ಕೈಗಳಿಗೆ ಆ ಒಂದು ದಿನದಲ್ಲಿ ಆತನು ಮೊಳೆಗಳಿಂದ ಹೊಡಿಸಲ್ಪಟ್ಟನು. ಆ ಒಂದು ದಿನಗಳಲ್ಲಿ ಆತನ ಕೈಗಳಿಗೆ ಮೊಳೆಗಳಿಂದ ಹೋಗುತ್ತದೆ. ನನ್ನನ್ನು ಆತನ ಕೈ ಚಾಚಿ ಕರಿತಿರುವಂತಹ ಕೈಗಳಿಗೆ ಆತನು ಮೊಳೆ. ವಿಮೋಚನೆ ಕಾಂಡ 6:6ರಲ್ಲಿ ಹೋಗುವಾಗ, ಐಗುಪ್ತರು ನಿಮ್ಮಿಂದ ಮಾಡಿಸುವ ಬೆಟ್ಟಿ ಕೆಲಸಗಳನ್ನು ನಾನು ತಪ್ಪಿಸಿ ಅವರಲ್ಲಿ ನಿಮಗಿರುವ ದಾಸತ್ವವನ್ನು ತೊಲಗಿಸಿ ನನ್ನ ಕೈ ಚಾಚಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನಿಮ್ಮನ್ನು ರಕ್ಷಿಸುತ್ತೇನೆ. ನನ್ನ ಕೈ ಚಾಚಿ ಆತನು ಕೈ ಚಾಚಿ ನಿನ್ನನ್ನು ಅವನು ವಿಧಿಸ್ತಕ್ಕಂಥ ಶಿಕ್ಷೆ ಇಲ್ಲ, ಆಗ್ತಕ್ಕಂಥ ಒಂದು ಶಿಕ್ಷೆಯಿಂದ ಆತನು ಬಿಡಿಸ್ತಾ ಇದ್ದಾನೆ.
ನಿಮ್ಮನ್ನು ರಕ್ಷಿಸಬೇಕೆಂಬುದಾಗಿ ಆತನು ತನ್ನ ಕೈ ಚೆನ್ನ ಚಾಚಿದ ಆ ಕೈಗಳಿಗೆ ಈ ಒಂದು ದಿನದಲ್ಲಿ ಕೈ ಚಾಚಿ ಕರೆದಂತಹ ಕೈಗಳಿಗೆ ಮೊಂಡರಾಗಿ ನೀನು ನಾನು ಹೋಗ್ತಾ ಇದ್ದೇನೆ. ಆತನು ಕರಿತಿರುವುದನ್ನ ಆತನು ದಿನವೆಲ್ಲ ಕೈ ಚಾಚಿ ನಿನ್ನನ್ನು ಕರಿತಿರುವುದನ್ನ ನೀನು ಅದನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಅದನ್ನು ನೀನು ಇಗ್ನೋರನ್ನು ಮಾಡಿ ನೀನು ಮೊಂಡರಾಗಿ ನೀನು ಆತನ ಸನ್ನಿಧಾನಕ್ಕೆ ಬಾರದೆ ನೀನು ತಿರುಗ್ತಾ ಇದೆಯಾ? ಕೈ ಚಾಚಿ ಕರೆದಂತಹ ಕೈಗಳಿಗೆ ಅವರು ಮೊಳೆಗಳನ್ನು ಹೊಡೆದರು. ಕೈ ಚಾಚಿ ಆ ಒಂದು ಮಹಾಶಿಕ್ಷೆಯಿಂದ ತಪ್ಪಿಸಿದಂತಹ ಕೈಗಳಿಗೆ ಅವರು ಮೊಳೆಗಳನ್ನು ಹೊಡೆದರು. ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮುಟ್ಟುಗೈಯಲ್ಲ. ನನ್ನನ್ನು ನಿನ್ನನ್ನು ರಕ್ಷಿಸುವಂತಹ ಕೈಗಳಿಗೆ ಅವರು ಮೊಳೆಗಳನ್ನು ಹೊಡೆದರು. ಆತನು ಕೈ ಮುಟ್ಟುಗೈಯಲ್ಲ, ಆತನು ನಿನ್ನನ್ನು ರಕ್ಷಿಸುವಂತಹ ಕೈಯಾಗಿ. ಯೆಶಾಯ 52 ನೋಡುವಾಗ ನಾನು ಬಂದಾಗೆ ಏಕೆ ಯಾರು ಕಾದಿರಲಿಲ್ಲ, ನಾನು ಕರೆದಾಗ ಏಕೆ ಯಾರು ಉತ್ತರ ಕೊಡಲಿಲ್ಲ, ನನ್ನ ಹಸ್ತವು ರಕ್ಷಿಸಲಾರದ ಮಟ್ಟುಗೈಯೋ, ಉದ್ಧರಿಸುವ ಶಕ್ತಿಯು ನನಗಿಲ್ಲವೋ, ನನ್ನಲ್ಲಿಲ್ಲವೋ ಎಂಬ ಯೆಹೋವನು ಇಸ್ರಾಯೇಲಿನ ಜನರನ್ನು ಕರೆದರು. ಅನೇಕರು ಪ್ರವಾದಿಗಳು ಎಚ್ಚರಿಕೆಗಳನ್ನು ಆತನ ಅಲಕ್ಷಿಸಿದರು. ಇಸ್ರಾಯೇಲರ ಐಗುಪ್ತರ ದಾಸರನ್ನು ಹೀಗೆ ರಕ್ಷಿಸಿದನೆಂಬುದಾಗಿ ನಾನು ನೀನು ಜ್ಞಾಪಕ ಯೆಶಾಯ 42:7 ನೋಡುವಾಗ ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪ ಅನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನತೆಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿ ನೇಮಿಸಿದ್ದೇನೆ. ನನ್ನನ್ನು ನಿನ್ನನ್ನು ಆತನು ಕೈ ಹಿಡಿದು ಕರೆದು ಕಾಪಾಡಿದಾನೆ. ಮರೆತಿದೆಯಾ? ನಿನ್ನ ಜೀವಿತದಲ್ಲಿ ಆತನು ಅನೇಕ ಆಕ್ಸಿಡೆಂಟ್ಗಳಿಂದ, ಅನೇಕ ಅನಾಹುತಗಳಿಂದ, ಅನೇಕ ಗಂಡಾಂತರಗಳಿಂದ ಆತನು ನಿನ್ನ ಕೈ ಹಿಡಿದು ಆತನು ತಪ್ಪಿಸ್ತಾ ಬಂದಿದ್ದಾನೆ. ಮರೆತು ಹೋಗ್ತಾ ಇದೆಯಾ? ಆತನ ಕೈಗಳಿಗೆ ಯಾವ ಒಂದು ದಿನದಲ್ಲಿ ಮೊಳೆಗಳಿಂದ ನಿನ್ನನ್ನು ತಪ್ಪಿಸಿದಂತಹ ಕೈಗಳನ್ನು ಮರೆತು ಹೋಗ್ತಾ ಇದೆಯಾ? ಆತನ ಸನ್ನಿಧಾನದಲ್ಲಿ ಬಾರದೆ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ಎಂಬುದಾಗಿ ನಮ್ಮನ್ನು ಆಲೋಚನೆ ಮಾಡಬೇಕು. ಧರ್ಮೋಪದೇಶ ಕಾಂಡ 15 ಇರುವಾಗ ಯೆಹೋವನ ಹಸ್ತವು ಅವರಿಗೆ ವಿರೋಧವಾದದಿಂದ ಪಾಳಿನ ಒಬ್ಬನು ಉಳಿಯದಂತೆ ನಾಶವಾದರು. ದೇವರ ಹಸ್ತವು ಅವರ ಮೇಲೆ ಇದ್ದಿದೆ. ಆತನ ಹಸ್ತವು ಇದ್ದ ಕಾರಣ ಆ ಹಸ್ತವನ್ನ ಇದ್ದಂಥ ಕೈಗಳಿಗೆ ಈ ಒಂದು ದಿನದಲ್ಲಿ ಆ ಮೊಳೆಯನ್ನು ಹೊಡೆದರೆ. ಯೆಶಾಯ 41:13 ಭಯಪಡಬೇಡ, ನಾನೇ ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬುದನ್ನು ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ನಿನ್ನನ್ನು ಕೈ ಬಿಟ್ಟಂತರು ಅನೇಕರಿದ್ದಾರೆ, ಕುಟುಂಬದವರು ಇದ್ದಾರೆ, ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ. ನಾನು ನಿನ್ನೊಂದಿಗೆ ಇರುತ್ತೇನೆ ಎಂಬುದಾಗಿ ಕೈ ಹಿಡಿದಿದ್ದವು ಅನೇಕರು ನಿನ್ನನ್ನು ಬಿಟ್ಟು ಹೋಗಿದ್ದಾರೆ. ಆದರೆ ದೇವರು ಹಾಗಲ್ಲ. ದೇವರು ವಾಗ್ದಾನವನ್ನು ಮಾಡಿದಂತಹ ದೇವರು, ವಾಗ್ದಾನವನ್ನು ನೆರವೇರಿಸುವಂತಹ ದೇವರು ಆತನಾಗಿದ್ದಾನೆ. ವಾಕ್ಯದಲ್ಲಿ ನೋಡುವಾಗ ನಾನೇ ನಿನ್ನ ಕೈ ಹಿಡಿಯುತ್ತೇನಿಲ್ಲ ಎಂಬುದಾಗಿ ಮಾಡಿದ್ದಾನೆ. ಆತನು ನಿನ್ನ ಕೈಯನ್ನು ಆತನು ಹಿಡಿಯುವಂತ ಆ ಕೈಗಳಿಗೆ ಮೊಳೆಯನ್ನು ಹೊಂದಿದ್ದಾರೆ. ಆ ಕೈಗಳಿಂದ ರಕ್ತವನ್ನು ಹರಿತಾ ಇದೆ. ಆ ಕೈಗಳಿಂದ ರಕ್ತವನ್ನು ಸುರಿತಾ ಇದೆ. ಕೀರ್ತನೆಗಾರನ ಹೇಳುವಂತ ರೀತಿಯಲ್ಲಿ 63:8 ನೋಡುವಾಗ ನಿನ್ನ ಬಲಗೈ ನನಗೆ ಆಧಾರವಾಗಿದೆ, ಆತನ ಕೈ ನನಗೆ ಆಧಾರವಾಗಿದೆ. ಯಾರು ಆಧಾರವಿಲ್ಲ ಎಂಬುದಾಗಿ ಯೋಚನೆ ಮಾಡ್ತಾ ಇದೆಯಾ? ನಿನ್ನ ಕುಟುಂಬದವರು, ನಿನ್ನ ಗಂಡರು ನಿನಗೆ ಆಧಾರವಿಲ್ಲ, ನಿನ್ನ ಮಕ್ಕಳು ನಿನಗೆ ಆಧಾರವಿಲ್ಲ, ನಿನ್ನ ತಂದೆ ತಾಯಿಗಳು ನಿನಗೆ ಆಧಾರವಿಲ್ಲ ಎಂಬುದಾಗಿ ಯೋಚನೆ ಮಾಡಿದ ಆತನು ನಿನಗೆ ಆಧಾರವಾಗಿದ್ದಾರೆ. ಆತನ ಬಲಗೈ, ಆತನ ಕೈ ನಿನಗೆ ಆಧಾರವಾಗಿದೆ. ಆತನು ನಿನ್ನ ಕೈಯನ್ನು ಹಿಡಿದಿದ್ದಾನೆ. ಎಲ್ಲರೂ ಬಿಟ್ಟು ಹೋಗಿರ್ಬೋದು, ಆದರೆ ದೇವರು ಆತನ ಮೊಳೆಗಳಿಂದ ಜೊಡ್ಡಿಯಲ್ಪಟ್ಟ ಕೈಗಳಿಂದ ಆತನು ಹಿಡಿಲಿಕ್ಕಿದ್ದಾನೆ. ನಿನ್ನ ಯೆಶಾಯ ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 15ನೇ ನೋಡುವಾಗ ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಲ್ಲದೆ ತನ್ನ ಮೊಲಕೀಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ, ಹೀಗೂ ನನ್ನ ಅಂಗಿಗಳಲ್ಲಿ ನಿನ್ನನ್ನು ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರು ನಿನ್ನನ್ನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡಂತಹ ದೇವರನ್ನ ಆ ದಿನದಲ್ಲಿ ಮೊಳೆಗಳಿಂದ ಹೆತ್ತ ತಾಯಿ ಮರೆತಿರುವುದು. ಆದರೆ ಆತನು ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡು ಆತನು ನಿನ್ನನ್ನು ಕೈ ಹಿಡಿದು ನಡೆಸುವ ಆತನು, ನಿನ್ನನ್ನು ನೋಡುವ ಆತನು, ನಿನ್ನ ಅನೇಕ ಗಂಡಾಂತರಗಳಿಂದ, ಅನೇಕ ಆಕ್ಸಿಡೆಂಟ್ಸ್ಗಳಿಂದ ಆತನು ತಪ್ಪಿಸ್ತಾ ಬರೆಸ್ತಾ ಇದ್ದಾನೆ. ನಿನ್ನನ್ನು ಆತನು ತನ್ನ ಅಂಗೈಗಳಲ್ಲಿ ಚಿತ್ರಿಸಿಕೊಂಡು ಅನೇಕರು ತಮ್ಮ ಟ್ಯಾಟೂಗಳನ್ನು ಹಾಕ್ತಾರೆ. ತಮ್ಮ ಪ್ರೇಮಿಗಳ ಹೆಸರುಗಳನ್ನು ತಮ್ಮ ಎದೆ ಮೇಲೋ, ತಮ್ಮ ಕೈಗಳ ಮೇಲೋ, ತಮ್ಮ ಬೈಕ್ಗಳ ಮೇಲೋ, ತಮ್ಮ ತಾಯಿ ಹೆಸರನ್ನ, ತಂದೆ ಹೆಸರನ್ನ, ತಮ್ಮ ಲವರ್ಸ್ಗಳ ಹೆಸರುಗಳನ್ನ ಅವರು ಟ್ಯಾಟೂಗಳನ್ನು ಹಾಕಿಸ್ಕೊಳ್ತಾರೆ. ಆದರೆ ದೇವರು ನೋಡುವಾಗ ನಿನ್ನನ್ನು ಯಾತಕ್ಕೂ ಬಾರದಂತಹ ನಿನ್ನನ್ನು ಆತನು ತನ್ನ ಕೈಯಲ್ಲಿ ಆತನು ಚಿತ್ರಿಸಿಕೊಂಡಿದ್ದಾನೆ.
ಅನೇಕ ಸಾರಿ ನಮ್ಮ ಆಲೋಚನೆಗಳಿಂದ ಪಾಪವನ್ನು ಮಾಡುತ್ತಾ, ನಮ್ಮ ಕೈಗಳಿಂದ ನಾವು ಪಾಪಗಳನ್ನು ಮಾಡುತ್ತಾ, ನಮ್ಮ ಕಾಲುಗಳಿಂದ ನಾವು ಪಾಪಗಳನ್ನು ಮಾಡುತ್ತಾ, ನಮ್ಮ ಒಂದು ದೇಹಗಳನ್ನ ನಾವು ಶರೀರದಾಶೆ ಲೋಕದಾಶೆಗಳಿಗೆ ನಾವು ಒಪ್ಪಿಸಿಕೊಟ್ಟರಾಗಿ ನಾವು ಲೋಕದಲ್ಲಿ ನಾವು ಮುಳುಗಿರುವಾಗ ನಿಮ್ಮನ್ನು ಆತನು ನನ್ನನ್ನು ತನ್ನ ಅಂಗಿಯಲ್ಲಿ ಚಿತ್ರಿಸಿಕೊಂಡು ಕಾಪಾಡ್ತೇನೆ. ಯಾಕೆ ಗೊತ್ತಾ? ನಾನು ನೀನು ಆತನ ಸನ್ನಿಧಾನದಲ್ಲಿ ಬರುತ್ತೇನೆ ಎಂಬುದಾಗಿ, ನಾನು ನೀನು ಆತನ ಸನ್ನಿಧಾನದಲ್ಲಿ ಒಂದು ಪ್ರಾರ್ಥಿಸುವ ಮಗನಾಗಬೇಕೆಂಬುದಾಗಿ, ನಾನು ನೀನು ಪರಿಶುದ್ಧವಾಗಿ ಜೀವಿಸುವಂತ ಮಗನಾಗಬೇಕೆಂಬುದಾಗಿ. ಆತನು ಶಿಲುಬೆಯ ಮೇಲೆ ಆತನು ತನ್ನ ಕೈಗಳಿಗೆ ಮೊಳೆಗಳನ್ನು ಓಡಿಸಲ್ಪಟ್ಟು ಜಡಿಯಲ್ಪಟ್ಟು ಆತನು ನೇತಾಕುವಾಗ ಕೈಗಳಿಂದ ರಕ್ತವನ್ನು ಹರಿದು ಕೈಗಳನ್ನು ನೋಡುವಾಗ ಅವು ಹರಿಯುವಂತ ಒಂದು ಸ್ಥಿತಿಗೆ ತನ್ನ ಬೋಗಿ ಬೇಟನ್ನು ತನ್ನ ಕೈಗಳ ಮೇಲೆ ಆತನೇ ಮಾಡಿದ. ಆತ ನಿಂತಿರಲಿಲ್ಲ. ಕೀರ್ತನೆ 18:30 ನೀನೇ ನನಗೋಸ್ಕರ ಪುರಾಣಿಯನ್ನು ಹಿಡಿದು ರಚಿಸಿದ್ಯಲ್ಲ, ನೀನೇ ನಿನ್ನ ಬಲ್ಲಗೈ ನನಗೆ ಆಧಾರ ಎಂಬ. ಯಾವ ಆಧಾರ ಎಂಬುದಾಗಿ ಯೋಚನೆ ಮಾಡ್ತಾ ಇದೆಯಾ? ಕುಟುಂಬದವರ ಆಧಾರ ಅಂತ ಯೋಚನೆ ಮಾಡ್ತಾ ಇದೆಯಾ? ನನ್ನ ಗಂಡನು ನನಗೆ ಆಧಾರ ಎಂಬುದಾಗಿ ಯೋಚನೆ ಮಾಡ್ತಾ ಇದೆಯಾ? ನನ್ನ ಹೆಂಡತಿ ನನಗೆ ಆಧಾರ ಎಂಬುದಾಗಿ ಯೋಚನೆ ಮಾಡ್ತಾ ಇದೆಯಾ? ನನ್ನ ಮಕ್ಕಳು ನನಗೆ ಆಧಾರ ಎಂಬುದಾಗಿ ಯೋಚನೆ ಮಾಡ್ತಿದೆ? ಇಲ್ಲ, ಆತನ ಕೈಗಳು ನಿನಗೆ ಆಧಾರವಾಗಿವೆ. ಆತನ ಕೈಗಳು ನಿನಗೆ ಆಧಾರವಾಗಿದೆ. ಆತನ ಕೈಗಳಿಂದ ನಿನ್ನನ್ನು ನಡೆಸುವಾತನಾಗಿದ್ದಾನೆ. ಆತನ ಕೈಗಳಿಂದ ನಿನ್ನ ಆತನು ರಕ್ಷಿಸುವಾತನಾಗಿದ್ದಾನೆ. ಆತನ ಕೈಗಳಿಂದ ನಿನ್ನ ಆತನು ಬಲಪಡಿಸಿದ್ದಾನೆ. ಕೀರ್ತನೆ ಯೆಶಾಯ 62:3 ನೀನು ಯೆಹೋವನ ಕೈಯಲ್ಲಿ ಸುಂದರ ಕಿರೀಟವಾಗಿಯೂ ನಿನ್ನ ದೇವರ ಹಸ್ತದಲ್ಲಿ ನೀನು ರಾಜ ಶ್ರೇಷ್ಠನಾಗಿ ಉಳಿಯುತ್ತೀಯ. ಕೀರ್ತನೆ 138:7 ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸಿ ನನ್ನ ಶತ್ರುಗಳು ಕೋಪಕ್ಕೆ ವಿರುದ್ಧವಾಗಿ ನೀನು ಕೈ ಚಾಚುವುದಿಲ್ಲ. ಆತನ ನಿನ್ನ ಕೈ ಚಾಚಿ ಬಲಪಡಿಸುತ್ತಿದ್ದಾನೆ. ಬಾ ಆತನ ಸನ್ನಿಧಾನದಲ್ಲಿ ಬಾ. ಈ ಒಂದು ಸಮಯದಲ್ಲಿ ನೀನು ಆತನ ಸನ್ನಿಧಾನದಲ್ಲಿ ಬಂದು ನೀನು ಪಶ್ಚಾತ್ತಾಪದ ಹೃದಯದಿಂದ ಆತನ ಸನ್ನಿಧಾನದಲ್ಲಿ ಬರಬೇಕಾಗುತ್ತೆ. ಅನೇಕರು ಯೇಸು ಕ್ರಿಸ್ತನನ್ನ ಶಿಲುಬೆಯ ಮೇಲೆ ಆತನ ಕೈಗಳಿಗೆ ಮೊಳೆಗಳನ್ನು ಹುಡಿದು ಜನರು ರಕ್ತ ಹರಿಯುವುದನ್ನು ನೋಡಿದರು. ಆತನಿಗೆ ಒಂದೊಂದು ಪೆಟ್ಟನ್ನು ಗಲ್ಲಿಂದ ಹುಡುವಾಗ ಅದನ್ನು ಸಹ ನೋಡಿ ಎಲ್ಲರೂ ಓಡಿ. ಇವರ ದಿನದಲ್ಲಿ ನೀನು ಸಹ ಸಭೆಗೆ ಬಂದು ಆತನ ಕ್ರೂಜೆಯ ವಿಷಯವಾಗಿ, ಆತನ ಶ್ರಮೆ ಬರದ ವಿಷಯವಾಗಿ, ಆತನ ಕೈಗಳಿಗೆ ಮೊಳೆಯುವ ವಿಷಯವಾಗಿ ನೀನು ಕೇಳಿ ಹಾಗೆ ಹೋಗ್ತಾ ಇದೆಯಾ? ಅದಕ್ಕೆ ನಾನು ಪ್ರತಿಕ್ರಿಯಿಸ್ತಾ ಇಲ್ಲ. ನೀನು ರೆಸ್ಪಾಂಡ್ ಮಾಡಿ ನಾನು ಇವನು ಪ್ರತಿಕ್ರಿಯಿಸಬೇಕಾಗಿದೆ. ಆತನು ಯಾಕೆ ಶಿಲುಬೆಯ ಮೇಲೆ ಇಷ್ಟೊಂದು ಶ್ರಮೆಯನ್ನು ಅನುಭವಿಸಬೇಕಾಗಿತ್ತು? ಯಾಕೆ ಆತನು ಜಜ್ಜಲ್ಪಟ್ಟವನಾದನು ಎಂಬುದಾಗಿ ನೀನು ಆಲೋಚನೆ ಮಾಡಿ ದಿನವೆಲ್ಲ ಆತನ ಕೈ ಚಾಚಿ ಕರೀತಾ ಇದ್ದಾರೆ. ನೀನನ್ನು ಆತನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡು ಆತನು ಕಾಪಾಡ್ತಾ ಇದ್ದಾರೆ. ನೀನು ಏನು ಮಾಡ್ತಾ ಇದ್ದೇವೆ? ನೀನು ಲೋಕದ ಆಶೆ, ಶರೀರದ ಆಶೆ, ಈ ಒಂದು ಲೋಕದಲ್ಲಿ ಇರ್ತಕ್ಕಂಥ ಅನೇಕ ಕೆಲಸಗಳಲ್ಲಿ ಬಿಸಿ ಲೈಫ್ ಆಗಿದ್ದು. ಅಯ್ಯೋ, ನನಗೆ ಸಮಯವಿಲ್ಲ, ನಾನು ಬ್ಯುಸಿ ಆಗಿದ್ದೇನೆ ಹಾಗೆ ಆತನ ಸನ್ನಿಧಾನದಲ್ಲಿ ಬರುವುದನ್ನು ನೀನು ಮರೆತು ಹೋಗ್ತಾ ಇದೆಯಾ? ಆತನ ಸನ್ನಿಧಾನದಲ್ಲಿ ನೀನು ವಾಕ್ಯವನ್ನು ಧ್ಯಾನಿಸುವುದನ್ನು ನೀನು ಮರೆತು ಹೋಗ್ತಾ ಇದೆಯಾ? ಬಾ ಆತನ ಪಾದದಲ್ಲಿ ಬಾ. ಆತ ಸ್ವಾಮಿ ನೀನು ಕೈ ಚಾಚಿ ಕರೆಯುವಾಗ ಕರ್ತನೆ, ನಾನು ಎಲ್ಲೋ ಹೋಗಿದ್ದೇನೆ ಕರ್ತನೆ. ಸ್ವಾಮಿ ನೀನು ನನ್ನನ್ನು ಅಂಗಿಯಲ್ಲಿ ಚಿತ್ರಿಸಿಕೊಂಡು ನನ್ನನ್ನು ಅನೇಕ ಆಕ್ಸಿಡೆಂಟ್ಗಳಿಂದ, ಅನೇಕ ಗಂಡಾಂತರಗಳಿಂದ ತಪ್ಪಿಸುವಾಗ ಕರ್ತನೆ, ಅದನ್ನು ನಾನು ಗಮನಕ್ಕೆ ತೆಗೆದುಕೊಳ್ಳದೆ ಕರ್ತನೆ, ನಾನು ಗುರುತಿಸಿದೆ. ಇಲ್ಲ, ಇದನ್ನು ನೀನು ಕಾಪಾಡಿದೀಯಾ, ನಿನ್ನ ಕೈ ನನಗೆ ರಕ್ಷಿಸಲ್ಪಟ್ಟಿತ್ತು ಎಂಬುದಾಗಿ ನಾನು ಯೋಚನೆ ಮಾಡಿದೆ. ನಾನು ಎಲ್ಲೆಲ್ಲೋ ಹೋಗಿದ್ದೇನೆ ಎಂಬುದಾಗಿ ನೀನು ಆಲೋಚನೆ ಮಾಡಿ ನಿನ್ನನ್ನು ಕೈ ಚಾಚಿ ಕರೆಯುವಾಗ, ಆತನ ಕೈಗಳಿಂದ ನಿನ್ನನ್ನು ರಕ್ಷಿಸುವಾಗ, ಆತನ ಕೈಗಳನ್ನು ಹಿಡಿದು ನಿನ್ನನ್ನು ಕಾಪಾಡುವಾಗ, ಆತನ ಕೈಗಳು ನಿನ್ನನ್ನು ಹಿಡಿದು ನಿನ್ನ ಕೈಯನ್ನು ಹಿಡಿದು ಆತನ ನಡೆಸುವಾಗ ನೀನು ಮರೆತು ಹೋಗ್ತಾ ಇದ್ದೆ. ಸ್ವಾಮಿ ಕರ್ತನೆ, ನೀನು ನನಗಾಗಿ ಕರ್ತನೆ, ನೀನು ನಮಗಾಗಿ ಶಿಲುಬೆಯ ಮೇಲೆ ಜಡಿಯಲ್ಪಟ್ಟು ಕರ್ತನೆ, ನಿನ್ನ ಕೈಗಳಿಂದ ಕರ್ತನೆ ಮೊಳೆಗಳಿಂದ ಪಡೆದುಕೊಟ್ಟು ನಿನ್ನ ಕೈಗಳಿಂದ ಕರ್ತನೆ ಬದಲು ಸ್ವಾಮಿ ಮಳೆಗಳಿಂದ ಹೊಡೆಯುವಾಗ ಎಷ್ಟು ನೋವಾಗಿರ್ಬೋದು. ಆ ನೋವನ್ನು ನಾನು ಮರೆತು ಹೋಗಿದ್ದೇನೆ ಕರ್ತನೆ. ಆ ನೋವು ಕರ್ತನೆ ಒಂದೊಂದು ಪೆಟ್ಟನ್ನು ಹಾಕುವಾಗ ಕರ್ತನೆ ಎಷ್ಟು ನೋವಾಗಿರ್ಬೇಕು ಕರ್ತನೆ. ರಕ್ತವೆಲ್ಲ ಹರಿದು ಹೋಗುತ್ತದೆ, ಕೋಡೆಗಳಿಂದ ಹೊಡೆಯುವುದು ಕರ್ತನೆ, ರಕ್ತ ಹರಿದು ಹೋಗುತ್ತದೆ. ಮುಳ್ಳಿನ ಕಿರೀಟವು ಕರ್ತನೆ ತಲೆಯ ಮೇಲೆ ಹಾಕಿ ಕರ್ತನೆ ಆ ಒಂದು ನೋವುಗಳಿಂದ ಬದಲು ಸ್ವಾಮಿ ಒಂದು ರಕ್ತ ಮುಖದ ಮೇಲಿಂದ ಹರಿಯುತ್ತದೆ, ದೇಹವೆಲ್ಲ ಬ್ಲೀಡ್ ಆಗ್ತಾ ಇದೆ ಕರ್ತನೆ. ಅಪಾದ್ರ ಸ್ವಾಮಿ ನನಗಾಗಿ ನನಗೆ ಇಷ್ಟೊಂದು ಶ್ರಮೆಯನ್ನು ತಾಳಿದೆ. ಆದರೂ ಕರ್ತನೆ ಇದನ್ನು ಮರೆತು ನಾನು ನಿನ್ನನ್ನು ಬಿಟ್ಟು ಪರಿಶುದ್ಧನಾಗಿ ಜೀವಿಸದೆ ಕರ್ತನೆ, ಲೋಕನಾಶ ಶರೀರ ನಾಶದಲ್ಲಿ ನಾನು ಹೋಗ್ತಾ ಇದ್ದೇನೆ ಕರ್ತನೆ. ಯೋಚನೆ ಮಾತು ಎಲ್ಲಿದೆಯಾ? ಆದರೂ ನಿನ್ನನ್ನು ಕೈ ಹಿಡಿದು ಕರೆಯುವಾಗ ಸ್ವಾಮಿ ನಿನ್ನ ಪಾದದಲ್ಲಿ ಬರ್ತೇನೆ. ಇಲ್ಲ, ಇಷ್ಟು ದಿವಸ ನಾನು ನಿನ್ನಿಂದ ದೂರ ಹೋಗಿದ್ದು ಸಾಕು, ಇಷ್ಟು ದಿವಸ ನಾನು ನಿನ್ನ ಸನ್ನಿಧಾನದಲ್ಲಿ ಬಾರದೆ ಇರದ ದಿನಗಳು ಸಾಕು, ಇಂದಿನಿಂದ ನಾನು ನಿನ್ನ ಸನ್ನಿಧಾನದಲ್ಲಿ ಬರ್ತೀನಿ ಎಂಬುದಾಗಿ ನೀನು ನಿರ್ಧಾರವನ್ನು ಮಾಡ. ಸ್ವಲ್ಪ ಹೊತ್ತು ಮೌನವಾಗಿದ್ದು ಆತನ ಸನ್ನಿಧಾನದಲ್ಲಿ ಯೋಚನೆ
ಆತನ ಪಟ್ಟಿರ್ತಕ್ಕಂಥ ಶ್ರಮೆಯನ್ನು ನೀನು ಆತನ ಪಟ್ಟಿರ್ತಕ್ಕಂಥ ಶ್ರಮೆಯನ್ನು ನೀನು ಜ್ಞಾಪಕವನ್ನು ಮಾಡಿ. ಸ್ವಾಮಿ, ನನಗಾಗಿ ನನ್ನ ಶಿಲುಬೆ ಮೇಲೆ ನಿನ್ನ ಕೈಗಳಿಂದ ಮೊಳೆಗಳನ್ನು ನೀನು ನನ್ನನ್ನು ನಡೆಸಿದಂಥ ಕೈಗಳಿಗೆ, ನೀನು ನನ್ನ ಕೈ ಚಾಚಿ ಕರೆದಂಥ ಕೈಗಳಿಗೆ, ನಮ್ಮನ್ನು ಅಂಗೆಯಲ್ಲಿ ಚಿತ್ರಿಸಿಕೊಂಡಂಥ ಕೈಗಳಿಗೆ ಶಿಲುಬೆಯ ಮೇಲೆ ಹಾಕಿದೆ. ನಾನು ಮರೆತು ಹೋಗಿ ಜೀವಿಸ್ತಾ ಇದ್ದೇನೆ. ನಿನ್ನ ಸನ್ನಿಧಾನದಲ್ಲಿ ಬರ್ತೇನೆ. ಅಪಾದರೆ ಸ್ವಾಮಿ, ಈ ಒಂದು ಶ್ರಮೆ ಮರಣ ದಿನಗಳಲ್ಲಿ ನಾನು ನಿರ್ಧಾರವನ್ನು ತೆಗೆದುಕೊಳ್ತೇನೆ. ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಬರ್ತೇನೆ. ಬಾ, ಈ ಒಂದು ವೇಳೆ ಇನ್ನು ನಿನ್ನ ಪಾಪಗಳ ಕೈಗಾಗಿ ನಿನ್ನ ಕ್ಷಮಾಪಣೆಯನ್ನ ಕೇಳದಿದ್ದರೆ ಈ ಒಂದು ದಿನದಲ್ಲಿ ಆತನ ಸನ್ನಿಧಾನದಲ್ಲಿ ಬಂದು ನಿನ್ನ ಪಾಪಗಳ ಕುರಿತಾಗಿ ನನ್ನ ಕ್ಷಮಾಪಣೆ. ಸ್ವಾಮಿ, ಕೈಗಳಿಂದ ಮಾಡಿರ್ತಕ್ಕಂಥ ಪಾಪಗಳಿಗಾಗಿ ಕರ್ತನೆ ನೀನು ಶಿಲುಬೆ ಮೇಲೆ ಕರ್ತನೆ ನೀನು ನಿನ್ನ ಕೈಗಳಿಂದ ಜಡಿಯಲ್ಪಟ್ಟಿದ್ದೆ. ಮೊಳೆಗಳಿಂದ ನಿನಗೆ ಸ್ವಾಮಿ ನೀನು ಹಾಕಿದರೆ ಆಲೋಚನೆಯಿಂದ ಬದಲಿ ಸ್ವಾಮಿ ನಾನು ಮಾಡಿರುವಾಗ ಪಾಪಗಳಿಗಾಗಿ ನೀನು ಮುಳಿನ ಕಿರೀಟವನ್ನು ಧರಿಸಿಕೊಂಡಿದ್ದೆ. ಕರ್ತನೆ, ನನ್ನನ್ನು ಕ್ಷಮಿಸು, ನನ್ನ ಪಾಪಗಳನ್ನು ಕ್ಷಮಿಸಿ ಎಂಬುದಾಗಿ ನಿನ್ನ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನ ಪಾಪಗಳನ್ನು ಕ್ಷಮಿಸಿ ಆತನು ನಿನ್ನ ಹೃದಯದಲ್ಲಿ ಬರಲಿಕ್ಕಿದ್ದಾನೆ. ಬಾ ನನ್ನ ಪಾಪದಲ್ಲಿ. ಆತನು ನಿನಗಾಗಿ ಆತನ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು, ಆತನ ಶಿಲುಬೆ ಮೇಲೆ ನಿನಗಾಗಿ ನನಗಾಗಿ ಅದನ್ನು ಕುರುಡಿಗಳಿಂದ ಹೊಳಿಸುತ್ತಾನೆ. ನಿನಗಾಗಿ ನನಗಾಗಿ ಆತ ಗುದ್ದಿಸಿಕೊಂಡು ಮುಖದ ಮೇಲೆ ಉಳಿಸಿಕೊಂಡು ತಲೆ ಮೇಲೆ ಕಿರೀಟವನ್ನು, ಮುಳ್ಳಿನ ಕಿರೀಟವನ್ನು, ಎಷ್ಟು ಗಾಯಗಳಾಗಿರುವುದು ತಲೆಗೆ. ಮುಳ್ಳಿನ ಕಿರೀಟವನ್ನು ಇಟ್ಟು ಆತನ ತಲೆಗೆ ಜಡಿದಿರುವಾಗ ಎಷ್ಟು ಗಾಯಗಳಾಗಿರುವುದು. ಆತನ ಎರಡು ಕೈಗಳಿಗೆ ಮೊಳೆಯನ್ನು ಒಂದೊಂದು ಪೆಟ್ಟನ್ನು ಹಾಕುವಾಗ ಎಷ್ಟು ಗಾಯ ಆಗಿರಬಹುದು, ಎಷ್ಟು ರಕ್ತವನ್ನು ಹಾಕಿರುವುದು. ನಾನು ನೀನು ರಕ್ಷಿಸಲ್ಪಡುವ ಮಗನಾಗಿ, ನಾನು ನೀನು ನಿತ್ಯ ಜೀವವನ್ನು ಸಿಗಬೇಕೆಂಬುದಾಗಿ ಎಷ್ಟು ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಹೆತ್ತ ತಾಯಿ ಮರೆತರು, ಆದರೆ ನೀವು ನಿನ್ನ ಅಂಗಿಯಲ್ಲಿ ಚಿತ್ರಿಸಿಕೊಂಡಿದ್ದಾರೆ. ನನ್ನನ್ನು ನಿನ್ನ ಅಂಗಿಯಲ್ಲಿ ಚಿತ್ರಿಸಿಕೊಂಡು ನನ್ನನ್ನು ನಿನ್ನ ಕೈ ಹಿಡಿದು ನಡೆಸುತ್ತಾ ಇದ್ದಾರೆ. ಮರೆತು ಹೋಗ್ತಾ ಇದ್ದಾರೆ. ನೀನು ಆತನನ್ನು ಮರೆತು ಹೋಗದ ಹಾಗೆ ಒಂದು ಶ್ರಮೆಯ ಮರಣ ದಿನಗಳಲ್ಲಿ ನಿನ್ನ ಜೀವಿತ ಬದಲಾದ ಜೀವಿತವಾಗಬೇಕು. ಈ ಒಂದು ಶ್ರಮೆಯ ಮರಣದ ದಿನಗಳಲ್ಲಿ ನೀನು ತೆಗೆದುಕೊಳ್ಳತಕ್ಕಂಥ ನಿರ್ಧಾರ ಇಡೀ ವರ್ಷವೆಲ್ಲ, ಇಡೀ ದಿನವೆಲ್ಲ ನೀನು ಕರ್ತನ ಸನ್ನಿಧಾನದಲ್ಲಿ ನಡೆಯುವಂತ ಮಗನಾಗಬೇಕು. ಆತನ ಪಾದದಲ್ಲಿ